ಹಾಯ್ ಗಾಯ್ಸ್, ನಮಸ್ತೆ ಆಲ್. ಆಫ್ಟರ್ ದ ಲಾಂಗ್ ಟೈಮ್ ಒಂದು ಕುಕ್ಕಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಇದು ನಮ್ಮನೆ ಮೋಸ್ಟ್ ಫೇವ್ರೇಟ್, ಅದಕ್ಕೆ ಒಂದ್ಸಲ ಎಲ್ಲರಿಗೂ ತೋರಿಸೋಣ ಅಂತ ಅಷ್ಟೇ. ಏನೇನು ಬೇಕಾಗುತ್ತೆ ನೋಡೋಣ. ಇದು ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಮತ್ತು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ. ಮೊದಲು ತರಕಾರಿನೆಲ್ಲ ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 70% ಬೇಯಲಿ. ಈ ಕಡೆ ಒಗ್ಗರಣೆ ಹಾಕೋಣ. ಒಂದು 4 ಟೇಬಲ್ ಸ್ಪೂನ್ ಆಯಿಲ್, ಆಮೇಲೆ ಅದಕ್ಕೇ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮೊದಲು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಏನು ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಜಾಸ್ತಿ ಗೋಲ್ಡನ್ ಬ್ರೌನ್ ಆ ಥರ ಏನು ಬೇಡ, ನಾರ್ಮಲ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಇದಾದಮೇಲೆ ಇದಕ್ಕೆ ನೆಕ್ಸ್ಟು ಟೊಮೆಟೊ ಆ್ಯಡ್ ಮಾಡೋಣ. ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಾಗೆ ಇದು ಚೆನ್ನಾಗಿ ಸ್ಮೂತ್ ಆಗಬೇಕು. ಟೊಮೆಟೊ ಫುಲ್ಲು ಗೊಜ್ಜು ಥರ ಬಿಟ್ಟರೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೊಂಚೂರು ಅರಿಶಿನ ಪುಡಿ, ಒಂದು ಸ್ವಲ್ಪ ಸಾಲ್ಟು. ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಮೊದಲೇ ತರಕಾರಿಗೂ ಹಾಕಿದ್ದೀವಿ ನಾವು, ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ವೇರಿಯೇಷನ್ ಆಗಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಸಾಲ್ಟು ಮತ್ತು ಟರ್ಮರಿಕ್ ಹಾಕಿರೋದ್ರಿಂದ ನಮಗೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಒಂದು 2 ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ. ಇದು ಚೆನ್ನಾಗಿ ಗ್ರೇವಿ ಆದಾಗ ನಾವು ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಹಾಕಬೇಕಾಗತ್ತೆ. ಇದಕ್ಕೆ ಸ್ಪೈಸಸ್ ಬಂದು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ. ನಿಮ್ಮ ಮನೇಲಿ ಈಗ ಗ್ರೀನ್ ಚಿಲ್ಲಿನೂ ಹಾಕಿರೋದ್ರಿಂದ ನೋಡ್ಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತ. ಖಾರ ನೋಡಿಬಿಟ್ಟು, ನಮ್ಮನೇಲಿ ಸ್ವಲ್ಪ ಲೈಟಾಗಿ ಖಾರ ತಿಂತೀವಿ, ಅದರಿಂದ ಹಾಕ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕೊರಿಯಾಂಡರ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಯಾವಾಗಲೂ. ನೆಕ್ಸ್ಟ್ ಬಂದು ಚಿಕನ್ ಮಸಾಲ. ನಾನಿಲ್ಲಿ ಜಾಸ್ತಿ ಮನೇಲಿ MJS ಯೂಸ್ ಮಾಡ್ತೀವಿ, ಅದನ್ನೇ ಹಾಕ್ತೀವಿ. ಇದು ಟೇಸ್ಟ್ ತುಂಬ ಚೆನ್ನಾಗಿದೆ, ನಮಗೆಲ್ಲ ಲೈಕ್ ಆಗುತ್ತೆ. ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ತೀನಿ. ನಿಮ್ಗೆ ಯಾವುದು ಚಿಕನ್ ಮಸಾಲ ಓಕೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ. ಅಲ್ಲದೆ ಇದು ನಮಗೆ ಚಪಾತಿಗೆ, ಗ್ರೇವಿಗೆ, ಚಪಾತಿಗೆ, ದಾಲ್ಗೆ, ರೈಸ್ಗೆ, ದಾಲ್ ರೈಸ್ಗೆಲ್ಲ ನಿಮಗೆ ಸೈಡ್ಸ್ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ದೋಸೆ, ಚಪಾತಿ, ಇಡ್ಲಿಗೂ ಸೂಟ್ ಆಗುತ್ತೆ. ಗ್ರೇವಿ ಥರ ಬೇಕು ಅಂತ ಏನಿಲ್ಲ, ಸೂಟ್ ಆಗುತ್ತೆ. ವೆಜ್ಜಲ್ಲಿ ಚಪಾತಿ ರೋಲ್ ಆ ಥರ ಎಲ್ಲ ಮಾಡಿಕೊಟ್ರೆ ನೀವು ಮಕ್ಕಳು ತುಂಬ ಇಷ್ಟ ಆಗುತ್ತೆ. ನಾನು ಬ್ರೆಡ್ಗೆಲ್ಲ ಆ್ಯಡ್ ಮಾಡ್ತೀನಿ ಇದು ತರಕಾರಿ ಪಲ್ಯನ ನನ್ನ ಮಗನಿಗೋಸ್ಕರ. ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಗ ತುಂಬ ಇಷ್ಟಪಡ್ತಾನೆ, ಎಲ್ಲರೂ ಮನೇಲಿ ಇಷ್ಟಪಡ್ತಾರೆ, ಅದಕ್ಕೆ ಇದನ್ನು ಶೇರ್ ಮಾಡೋಣ ಅಂತ ಮಾಡಿದ್ದಷ್ಟೆ. ಈಗ ಸ್ವಲ್ಪ ಆಯಿಲ್ ಬಿಡ್ತಾ ಇದೆ. ಬೆಂದು ಸ್ವಲ್ಪ ಎಲ್ಲ ಆಯಿಲ್ ಬಿಟ್ಟ ಮೇಲೆ ಅದಕ್ಕೆ ಕೊನೆಯಲ್ಲಿ ತರಕಾರಿ ಆ್ಯಡ್ ಮಾಡೋಣ. ಟೇಸ್ಟ್ ವೈಸ್ ಮಾತ್ರ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನಿಜ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಈಗ ತರಕಾರಿ ಹಾಕೋಣ. ಇದನ್ನು ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ತರಕಾರಿನೇ ಬೇರೆ, ಗ್ರೇವಿನೇ ಬೇರೆ ನಾವು ಮಾಡ್ಕೊಂಡಿರ್ತೀವಿ. ಎರಡು ಫುಲ್ಲು ಮಿಕ್ಸ್ ಆಗಬೇಕು ಚೆನ್ನಾಗಿ. ಆ ಥರ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಬೇಕಂದರೆ ಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಾನು ಇಲ್ಲಿ ಬೇರೆ ಬೇರೆ ಹಾಕಿದ್ದೀನಿ, ನನಗೆ ಕರೆಕ್ಟಾಗಿತ್ತು, ನಾನೇನು ಸಾಲ್ಟ್ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಬೇಕಾದ್ರೆ ನೋಡಿದ್ರು ಟ್ರೈ ಮಾಡ್ಬೋದು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ.
ಒಂದು 2 ನಿಮಿಷ ಹಂಗೆ ಆಯಿಲ್ ಫ್ರೈ ಆಗಬೇಕು. ಅದು ಆಯಿಲಲ್ಲಿ ಫ್ರೈ ಆದರೆ ಗ್ರೇವಿ ಇನ್ನೇನು ಮುಗಿತಾ ಬಂತು. ನಾನು ಅವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ, ಅದಕ್ಕೆ ಸೈಡ್ಸ್ ಮಾಡಿದ್ದೆ. ಮಾಡಿ ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ನೋಡಿ.